ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕೌಟಿಲ್ಯ ಮ್ಯಾಥ್ಸ್ ಟ್ಯೂಟರ್ಗೆ ಸ್ವಾಗತಿಸುತ್ತಾ, ನಾವು ಹಿಂದಿನ ಒಂದು ತರಗತಿಯಲ್ಲಿ ಸಮಾಂತರ ಶ್ರೇಣಿಗಳು ಎಂದರೇನು, ಸಮಾಂತರ ಶ್ರೇಣಿಯ ಅರ್ಥ ಮತ್ತು ಎನ್ನೇ ಪದವನ್ನು, ಸಮಾಂತರ ಶ್ರೇಣಿಯಲ್ಲಿ ಎನ್ನೇ ಪದವನ್ನು ಯಾವ ರೀತಿ ಕಂಡುಹಿಡಿಯಬೇಕು ಅನ್ನುವುದರ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ. ನಾವು ಹಿಂದಿನ ತರಗತಿಯಲ್ಲಿ ಸಮಾಂತರ ಶ್ರೇಣಿಯ ಎನ್ನೇ ಪದದ ಮೊತ್ತವನ್ನು ಯಾವ ರೀತಿಯಿಂದ ಕಂಡುಹಿಡಿಯಬೇಕು ಎನ್ನುವುದರ ಬಗ್ಗೆ ಅಭ್ಯಾಸ ಮಾಡೋಣ. ಸಮಾಂತರ ಶ್ರೇಣಿಯ ಎನ್ನೇ ಪದದ ಮೊತ್ತ ಕಂಡುಹಿಡಿಯುವುದು. ಈ ಸಮಾಂತರ ಶ್ರೇಣಿಯ ಎನ್ನೇ ಪದದ ಮೊತ್ತವನ್ನು ಯಾವ ರೀತಿ ಕಂಡುಹಿಡಿತೇವಪ್ಪ ಅಂದ್ರೆ, ಇಲ್ಲಿ ಒಂದು ಸೂತ್ರ ಬರ್ತದ. ಆ ಸೂತ್ರ ಯಾವುದಂದ್ರ Sn is equal to n by 2 in square bracket 2a plus n minus 1 into d. ಈ ಸೂತ್ರದ ಮುಖಾಂತರ ನಾವೇನು ಕಂಡುಹಿಡಿತೇವಪ್ಪ ಅಂದ್ರೆ, ಸಮಾಂತರ ಶ್ರೇಣಿಯ ಎನ್ನೇ ಪದದ ಮೊತ್ತವನ್ನು ಕಂಡುಹಿಡಿತೇವೆ. ಇಲ್ಲಪ್ಪ ಅಂದ್ರೆ ಈ ಸೂತ್ರದಲ್ಲಿ ಎ ಎನ್ನುವುದು ಮೊದಲ ಪದ ಮತ್ತು ಡಿ ಎನ್ನುವುದು ಸಾಮಾನ್ಯ ವ್ಯತ್ಯಾಸ. ಈ ಡಿ ಅನ್ನ ಯಾವ ರೀತಿ ಕಂಡುಹಿಡಿಬೇಕಂದ್ರೆ, ಡಿ ಇಸ್ ಈಕ್ವಲ್ ಟು a2 ಮೈನಸ್ a1 ಅಂದ್ರೆ ಎರಡನೇ ಪದ ಮೈನಸ್ ಒಂದನೇ ಪದ. ಆದ್ದರಿಂದ ಇದಕ್ಕೆ ಏನಂತ ಕರೀತಾರ? ಸಾಮಾನ್ಯ ವ್ಯತ್ಯಾಸ. ಈ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯುವುದು ಹೆಂಗಪ್ಪ ಅಂದ್ರೆ, a2 ಮೈನಸ್ a1. ಈ ಸೂತ್ರದ ಮೇಲೆ ಯಾವ ರೀತಿಯಿಂದ ಪ್ರಶ್ನೆ ಕೇಳುತ್ತಾರೆ ಎಂದು ನಾವು ನೋಡೋಣ. ಒಂದನೇ ಪ್ರಶ್ನೆ, 1, 5, 9 ಡ್ಯಾಶ್ 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 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದದ ಮೊತ್ತವನ್ನು ಸೂತ್ರವನ್ನು ಉಪಯೋಗಿಸಿಕೊಂಡು ಕಂಡು ಹಿಡಿಯಿರಿ. ಇದೇನಂದ್ರೆ, ನಿಮ್ಮ ಒಂದು ಎಕ್ಸಾಮ್ ನಲ್ಲಿ 2024ರಲ್ಲಿ ನಡೆದಂತ ಒಂದು SSLC ಎಕ್ಸಾಮ್ ನಲ್ಲಿ 2 ಮಾರ್ಕ್ಸಿಗೆ ಕೇಳಿದಂತ ಒಂದು ಪ್ರಶ್ನೆ ಅದ. ಈ ಪ್ರಶ್ನೆಯನ್ನು ಯಾವ ರೀತಿಯಿಂದ ನಾವು ಕಂಡುಹಿಡಿಬೇಕಪ್ಪ ಅಂದ್ರೆ, ಪರಿಹಾರ ಇಲ್ಲಿ ಮೊದಲ ಪದ ಏನ್ 1, 5, 9 ಡ್ಯಾಶ್ ಡ್ಯಾಶ್ 20ನೇ ಪದ. ಇಲ್ಲಿ ಮೊದಲ ಪದ ಏನದ? a is equal to 1. ಎರಡನೇ ಪದ ಏನದ? a2 is equal to 5. ಮೂರನೇ ಪದ ಏನದಪ್ಪ ಅಂದ್ರೆ a3 is equal to 9. ಇಲ್ಲಿ ಏನ್ ಕೊಟ್ರ? ಎಷ್ಟನೇ ಪದ? 20ನೇ ಪದ. ಇದೇನಂದ್ರೆ n. ಇಲ್ಲಿ ನಮಗೇನಪ್ಪ ಅಂದ್ರೆ ಡಿ ಒಂದು ಕಂಡುಹಿಡಿಬೇಕು ಸೂತ್ರದ ಮುಖಾಂತರ. ಅಂದ್ರ ಡಿ ಇಸ್ ಈಕ್ವಲ್ ಟು a2 ಮೈನಸ್ a1 ಅಂದ್ರೆ ಎರಡನೇ ಪದ ಮೈನಸ್ ಒಂದನೇ ಪದ. ಇಲ್ಲಿ ಎರಡನೇ ಪದ ಏನ್ ಕೊಟ್ಟಾರ? 5 ಮೈನಸ್ ಒಂದನೇ ಪದ ಏನದ? 1. 5 ಮೈನಸ್ 1 ಅಂದ್ರೆ ಏನಾಗ್ತದ? 4. ಅಂದ್ರೆ ಡಿ ಏನ್ ಬತ್ ನಮಗ? 4. ಈಗ ನಮಗೆ ಎನ್ನೇ ಪದವನ್ನು ಕಂಡುಹಿಡಿಯುವ ಸೂತ್ರ ಅದ. ಸಮಾಂತರ ಶ್ರೇಣಿಯ ಎನ್ನೇ ಪದದ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ನಮ್ಗೆ ಗುರ್ತದ. Sn is equal to n by 2 in square bracket 2a
ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಸ್ಕ್ವೇರ್ ಬ್ರಾಕೆಟ್ ಕ್ಲೋಸ್. ಇಲ್ಲಿ ಎನ್ ಪದದ ಗೊತ್ತದ ನಮಗೆ, ಎನ್ ಅಂದ್ರೆ ಏನ್ ಗೊತ್ತದ, ಮತ್ತು ಎ ಅಂದ್ರೆ ಏನ್ ಗುರ್ತದ, ಮತ್ತೆ ಡಿ ಅಂದ್ರೆ ಏನ್ ಎಂಬುದು ಗುರ್ತದ. ಈಗ ಇವೆಲ್ಲದರ ಬೆಲೆಯನ್ನು ಈ ಸೂತ್ರದಲ್ಲಿ ತುಂಬೋಣ. ಎಸ್ ಎನ್ ಅಂದ್ರೆ ಎಷ್ಟದ 20 ಇಸ್ ಈಕ್ವಲ್ ಟು ಎನ್ ಅಂದ್ರೆ 20 ಡಿವೈಡೆಡ್ ಬೈ 2 2 ಇಂಟು ಎ ಅಂದ್ರೆ ಏನ್ ಕೊಟ್ರ ನಮಗ 1 ಕೊಟ್ರ, ಪ್ಲಸ್ ಎನ್ ಅಂದ್ರ 20 ಮೈನಸ್ 1, ಡಿ ಅಂದ್ರೆ ನಮಗ ಆಲ್ರೆಡಿ ಏನಪ್ಪ ಅಂದ್ರೆ 4, ಯಾಕಂದ್ರೆ ಸಾಮಾನ್ಯ ವ್ಯತ್ಯಾಸವನ್ನು ನಾವು ಕಂಡುಹಿಡಿದಿದ್ದೆವು. ಇಲ್ಲೇನಪ್ಪ ಅಂದ್ರೆ 2 1 2 2 10 20, ಇಲ್ಲೇನ್ ಬಂತು 10 ಬಂತು. ಒಳಗಡೆ ಏನಪ್ಪ ಅಂದ್ರೆ 2 1 2 ಪ್ಲಸ್ 20ದಾಗ ಒಂದ್ ಕಳೆದ್ರೆ ಏನಾಗ್ತದ 19 ಗುಣಿಲೆ 4ಕ್ಕೆ 4 ಇಟ್ಟು ಇಸ್ ಈಕ್ವಲ್ ಟು 10 ಇನ್ ಸ್ಕ್ವೇರ್ ಬ್ರಾಕೆಟ್ 2ಕ್ಕೆ 2 19 4 76. ಇಲ್ಲೇನಪ್ಪ ಅಂದ್ರೆ 10 76 ಪ್ಲಸ್ 2 ಅಂದ್ರೆ ಏನಾಗ್ತದ 78 ಆಗ್ತದ. 76 ಪ್ಲಸ್ 2 ಏನು 78. 78 ಇಂಟು 10 ಅಂದ್ರೆ 780 ಆಗ್ತದ. ಈ ಕೊಟ್ಟಂತಹ ಒಂದು ಸಮಾಂತರ ಶ್ರೇಣಿಯ 20ನೇ ಪದ ಏನಪ್ಪಾ ಅಂದ್ರೆ 780. ಈ ಸಮಾಂತರ ಶ್ರೇಣಿಯ 20ನೇ ಪದ ಏನದ ಅಂದ್ರ 780. ಇಲ್ಲಿ ನಾವು ಈ ಸಮಾಂತರ ಶ್ರೇಣಿಯ ಮೊದಲನೇ ಪದದ 20 ಪದದ ಮೊತ್ತ ಹೆಂಗ್ ಕಂಡಿಡಿದೇವ್ ಅಂದ್ರ a1 ಏನದ ಅದು ಬರ್ಕೊಂಡೆವು, a2 ಏನದ ಅದು ಬರ್ಕೊಂಡೆವು, a3 ಏನದ ಅದು ಬರ್ಕೊಂಡೆವು, n ಏನದ 20 ಅದ. ಇಲ್ಲಿ ಏನಪ್ಪಾ ಅಂದ್ರೆ ಡಿ ಏನ್ ಕಂಡಿಡಿದೆವು, ಡಿ ಹೆಂಗ್ ಕಂಡಿಡಿಬೇಕಂದ್ರ a2 ಮೈನಸ್ a1 ಅದ ಇಸ್ ಈಕ್ವಲ್ ಟು a2 ಅಂದ್ರ 5 ಅದ, a1 ಅಂದ್ರ 1 ಅದ. 5ರದಾಗ 1 ಕಳೆದ್ರೆ ಎಷ್ಟ ಆಗ್ತದ 4 ಅದ. ಈ ಎಲ್ಲಾ ಬೆಲೆಗಳನ್ನು ನಾವು ಸೂತ್ರದಲ್ಲಿ ತುಂಬದಾಗ ಏನಪ್ಪಾ ಅಂದ್ರೆ ನಮಗ ಆನ್ಸರ್ ಏನ್ ಬರ್ತದ 780. ಈಗ 19 ಮಗ್ಗಿ ಬರ್ತಿದಿಲ್ಲ ಅಂದ್ರ ಸ್ಟಾರ್ಟಿಂಗ್ ನಾಗ ಗೊತ್ತಿರ್ಲಾರ್ದವ್ರ ಏನಪ್ಪಾ ಅಂದ್ರೆ ಹಿಂಗ್ ಬಿ ಮಾಡ್ಬೋದು. 9 4 36 ಕೈಲಾ 3 4 1 4 ಇದು ಒಂದು 4ದಾಗ 3 ಕೂಡಿಸಿದ್ರೆ 76 ಈ ಟೈಪ್ ಬರ್ತದ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮತ್ತು ನಾನು ಹೇಳಿದ ನಿಮಗೆ ಸರಳ ವಿಧಾನದಿಂದ ತಿಳಿದಿದ್ದರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು.